ನಾನು ಏನಾಯ್ತು ರಿಷಿ ಸರ್? ನನ್ನಿಂದ ಏನನ್ನು ಆಗಬೇಕಿತ್ತ? ಕಮಲಿ ಅವರೇ, ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ಯು ಡೆಫಿನೆಟ್ಲಿ ಗೆಟ್ ಇಟ್. I don't think I can give you that. I don't think I can give you what you deserve. ಸರ್, ಇರಿ ಸರ್. ಓದ್ಕಿತಾನು ಹಿಂಗೆ ಬೆಟ್ಟಕ್ಕೆ ಕರ್ಕೊಂಡೋಗಿ ಏನೇನೋ ಇಂಗ್ಲೀಷ್ನಾಗ ಹೇಳಿದ್ರಿ. ನನಗೇನು ಅರ್ಥ ಅನ್ನಿಲ್ಲ. ಈಗಲೂ ಹಿಂಗೆ ಇಂಗ್ಲೀಷ್ನಾಗ ಹೇಳಿದ್ರೆ ಹೆಂಗೆ ಸರ್? ದಯವಿಟ್ಟು ಕನ್ನಡದಾಗ ಹೇಳಿ ಸರ್. ನಿಮ್ಮ ಲೈಫಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ನೀವು ನಗ್ನಗ್ತಾ ಖುಷಿಯಾಗಿ ಬದುಕಬೇಕು ಕಮಲಿ ಅವರೇ. ಆದರೆ ಅದನ್ನೆಲ್ಲ ನನ್ನ ಕೈಯಲ್ಲಿ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಸರ್, ನೀವೇನು ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತಿಲ್ಲ ಸರ್. ಸರ್, ನಿಂತ್ಕೊಳ್ಳಿ. ನನ್ನ ಮ್ಯಾಕೆ ನನ್ನ ಕೋಪ್ತಾಗವ್ರ? ಯಾಕೆ ಸರಿಯಾಗಿ ಮಾತಾಡ್ನಿಲ್ಲ? ರಿಷಿ ಸರ್ ಮನ್ಸಾಗೆ ಏನೋ ಬೇಸರ ಐತೆ. ಅವ್ರ ಕಣ್ಣು ನೋಡಿದ್ರೇನೆ ಗೊತ್ತಾಯ್ತೈತೆ. ಅಲ್ಲ, ಅವ್ರು ಏನೋ ಹೇಳಿಲ್ಲ ಅಂದ್ರೂ ನಾನು ಯಾಕೆ ಈಟೋನ್ ತಲೆ ಕೆಡ್ಸ್ಕೊತೀವ್ನಿ? ಹೇಗಿದ್ರು ಅಮ್ಮಮ್ಮ ಅಷ್ಟು ಗ್ಯಾರಂಟಿಯಲ್ಲಿ ಹೇಳಿದ್ದಾರೆ ನನಗೂ ರಿಷಿಗೂ ಮದುವೆ ಆಗೇ ಆಗುತ್ತೆ ಅಂತ. ಸೊ ಅಷ್ಟರಲ್ಲಿ ದಿ ಬೆಸ್ಟ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಜ್ಯುವೆಲ್ರಿನ ಪರ್ಚೇಸ್ ಮಾಡೋಣ. ಆಸ್ತಿ ಎಲ್ಲ ಬಂದಮೇಲೆ ರಿಷಿನ ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಒಂದು ರೆಡ್ ಡ್ರೆಸ್ ತಗೋಬೇಕು. ಎಸ್, ರಿಷಿಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ. Wow! This dress is so pretty. ಇದನ್ನು ಆ್ಯಡ್ ಮಾಡೋಣ. Yes. ಬೇಬಿ, ಅಲ್ಲಿ ನೋಡು. ಮಾಮ್, ಅಮ್ಮಮ್ಮ, ಕೇಕಾ? ಏನಿದು ಸರ್ಪ್ರೈಸ್? ಮುಂದೆ ನಾವು ಮಾಡಬೇಕಾಗಿರೋ ಅಚೀವ್ಮೆಂಟ್ಗೆ ಸಣ್ಣದಾಗಿ ಅಡ್ವಾನ್ಸ್ ಸೆಲೆಬ್ರೇಷನ್. ಕಮಾನ್ ಬೇಬಿ. ಅಡ್ವಾನ್ಸ್ ಸೆಲೆಬ್ರೇಷನಾ? ಹೊಸದಾಗಿದೆಯಲ್ಲ ಅಮ್ಮಮ್ಮ? ಬೇಬಿ, ಇನ್ನು ಮುಂದೆ ಮಾಡೋದೆಲ್ಲ ಹೊಸದಾಗೇ ಇರುತ್ತೆ. ಕಮಾನ್ ಕಮಾನ್, ಫಸ್ಟ್ ಕೇಕ್ ಕಟ್ ಮಾಡೋಣ. ಕಮಾನ್ ಬೇಬಿ. ಖುಷಿನಾ? Come on, start it. ಆದರೂ ಅಮ್ಮಮ್ಮ, ಮುಂದೆ ನಮ್ಮ ಪ್ಲ್ಯಾನ್ಸ್ಗಳೆಲ್ಲ ಏನು? ಐ ಆಮ್ ವೆರಿ ಕ್ಯೂರಿಯಸ್. ಬೇಬಿ, ಐ ಆಮ್ ವೆರಿ ಸ್ಪಾಂಟೇನಿಯಸ್ ಪರ್ಸನ್. ಓಕೆ, ಈಗ ನಾವು ತುಂಬ ಪ್ಲ್ಯಾನ್ ಮಾಡಿಕೊಂಡು ಮುಂದಕ್ಕೆ ಹೋದರೆ ಏನಾದರೂ ಒಂದು ಚೂರು ಮಿಸ್ ಆದರೂ ಕೂಡ ಆ ಪ್ಲ್ಯಾನ್ಸ್ ಎಲ್ಲ ಫ್ಲಾಪ್ ಆಗೋಗ್ಬಿಡುತ್ತೆ ಬೇಬಿ. ಅದಕ್ಕೆ ಯಾವಾಗಲೂ ನದಿ ಹರಿಯೋ ದಿಕ್ಕಲ್ಲಿ ನಾವು ಈಜ್ತಾ ಇದ್ದರೆ ದಡ ಸೇರೋದು ತುಂಬ ಈಜಿ.
ಬಟ್ ಅಮ್ಮಮ್ಮ, ಆ ದಡಾನೇ ನಮ್ಮ ಡೆಸ್ಟಿನೇಷನ್ ಅಂತ ಹೇಗೆ ನಂಬೋದು? ಬೇಬಿ, ಈ ಸರ್ತಿ ಯಾವುದೇ ಕಾರಣಕ್ಕೂ ಯಾವುದು ಮಿಸ್ ಆಗಲ್ಲ, ನಾನು ನೋಡ್ಕೋತೀನಿ. ಅಮ್ಮಮ್ಮ, ಅದೇ ಧೈರ್ಯದಲ್ಲಿ ನಾನು ಡ್ರೆಸ್ ಶಾಪಿಂಗ್ ಎಲ್ಲ ಮಾಡ್ತಿದ್ದೀನಿ. ಶಾಪಿಂಗಾ? ಎಸ್ ಮಾಮ್, ನಾನು ಋಷಿನ ನೋಡಕ್ ಹೋಗಾಗ ಗ್ಲಾಮ್ ಆಗಿ ಹೋಗೋದು ಬೇಡವಾ, ಅದಕ್ಕೆ. ಆಹಾ, ಸೂಪರ್ ಬೇಬಿ. ಅಮ್ಮಮ್ಮ, ಇನ್ನು 1 ವಾರದಲ್ಲಿ ನೀವು ನನಗೆ ಮತ್ತೆ ರಿಷಿ ಇಬ್ರಿಗೂ ಒಟ್ಟಿಗೆ ದೃಷ್ಟಿ ತೆಗೆಯುವಾಗ ಆಗ್ಬೇಕು, ಓಕೆ? ಅದು ಬಿಡೋ ಬೇಬಿ, ನಿನ್ನ ಮತ್ತೆ ರಿಷಿ ಎಂಗೇಜ್ಮೆಂಟು ಎಷ್ಟು ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ಅದನ್ನ ಮಾತ್ರ ನೋಡ್ತಾ ಇರು. ಓಡುವವನಿಗಿಂತ ನಡೆಯುವವನೇ ಹೆಚ್ಚು ಪ್ರಪಂಚ ನೋಡ್ತಾನೆ. ನಡಿಬೇಕಾದ್ರೆ ಬೇಸರ ಪಟ್ಕೋಬೇಡಿ ಅನ್ನಪೂರ್ಣಮ್ಮ. ಆ ಭಗವಂತ ನಿಮಗೆ ನೋಡೋದಕ್ಕೆ ಹೆಚ್ಚು ಸಮಯ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ನಿಮ್ಮ ಮೊಮ್ಮಗಳು ಬರೋದಕ್ಕೆ ಸಮಯ ಬರ್ತಾ ಇದೆ, ಅವಸರ ಮಾಡಬೇಡಿ. ಯಾವತ್ತಿದ್ರೂ ಆಕೆನೇ ನಿಮ್ಮ ಮನೆಯೊಳಗೆ ಬಂದು ದೀಪ ಬೆಳಗೋಳು. ಗೊಂದಲ ಬೇಡ ಅನ್ನಪೂರ್ಣಮ್ಮ. ನಿಮ್ಮ ಮಾತು ಕೇಳಿದ್ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಗುರುಗಳೇ. ಅನ್ನಪೂರ್ಣಮ್ಮ, ಮನಸ್ಸಿನ ಕಡಲು ಶಾಂತವಾಗುವವರೆಗೂ ಯಾವ ನಿರ್ಧಾರನೂ ತಗೋಬೇಡಿ. ಎಲ್ಲದಕ್ಕೂ ಮನಸ್ಸೇ ಕಾರಣ. ಗೊತ್ತು ಅನ್ನಪೂರ್ಣಮ್ಮ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ದೃಢವಾಗಿ ನಂಬಿ, ಅದನ್ನೇ ಅನುಸರಿಸಿ, ಏನು ತಪ್ಪಿಲ್ಲ. ನಿಮಗೆ ಗೌರಿ ಸಿಗೋಕ್ಕೂ ಮುಂಚೆ ನಿಮ್ಮ ಮೊಮ್ಮಗಳು ಯಾರು ಅನ್ನೋ ಸತ್ಯ ನಿಮಗೆ ಗೊತ್ತಾಗುತ್ತೆ. ಗುರುಗಳೇ, ಭಯ ಬೇಡ ಅನ್ನಪೂರ್ಣಮ್ಮ. ನಿಮ್ಮ ಮನಸ್ಸಲ್ಲಿರೋದನ್ನೇ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಗುರುಗಳೇ, ನಾನಿನ್ನು ಬರ್ತೀನಿ. ಗುರುಗಳೇ, ತಾಯಿಯಾಗಿ ನನ್ನ ಕೈಲಿ ಏನೇನು ಮಾಡೋಕ್ಕಾಯ್ತದೋ ಅವೆಲ್ಲನೂ ಮಾಡ್ತಾ ಇವ್ನಿ. ಆದ್ರೂ ಕೆಲವೊಂದು ಪರಿಸ್ಥಿತಿಲಿ ನನ್ನ ಮಗಳನ್ನ ನನ್ನ ಕೈಯಿಂದ ಕಾಪಾಡೋಕ್ಕಾಯ್ತಾ ಇಲ್ಲ. ಅವಳ ಜೀವ ಅಪಾಯದಲ್ಲೈತೆ. ಅವಳನ್ನ ನೀವೇ ಕಾಪಾಡಬೇಕು. ಅನ್ಪೂರ್ಣ, ಎಲ್ಲರನ್ನೂ ಸೇರಿಸಿದ್ಯಾ? ಏನೋ ಮಾತಾಡಬೇಕು ಅಂತ ಅನ್ಸುತ್ತೆ ನೀನು. ಏನು ವಿಷಯ ಹೇಳು. ಎಲ್ಲರೂ ಬಂದಿದ್ದಾರಲ್ಲ? ಹಾ, ನಾವೆಲ್ಲ ಬಂದಿದ್ದೀವಿ. ನನ್ನ ಹಿರಿ ಮೊಮ್ಮಗಳು ಹುಟ್ಟಿದಪ್ಪ ನಾಡಿದ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬೆಳಗ್ಗೆನೆ ಹೇಳ್ದಿಯಲ್ಲ ಅನ್ಪೂರ್ಣ. ನನ್ನ ಮೊಮ್ಮಗಳು ಹುಟ್ಟಿದೋಗೋಕ್ಕೋಸ್ಕರ ನಾನು ಯಾವಾಗಿಂದ ಕಾಯ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಈ ಹುಟ್ಟು ಹಬ್ಬನ ತುಂಬ ಗ್ರ್ಯಾಂಡಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಏನು? ಏನಾಗಿದೆ ಅನ್ಪೂರ್ಣ ನಿನಗೆ? ಅಲ್ಲ, ನಿನ್ನ ಮೊಮ್ಮಗಳು ಸತ್ತೋದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನಿನ್ನ ನಡವಳಿಕೆಯಲ್ಲಿ ತುಂಬಾ ಬದಲಾಗಿ ಹೋಗ್ಬಿಟ್ಟಿದೆ. ಆದ್ರೆ ಅದು ಈ ಮಟ್ಟಕ್ಕೆ ತಲುಪತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅನ್ಪೂರ್ಣ, ಸತ್ತೋದವ್ರಿಗೆ ಮಾಡ್ಬೇಕಾಗಿರೋದು ತಿಥಿ ಅಮ್ಮ, ಹುಟ್ಟದಬ್ಬ ಅಲ್ಲ.
ಮಾಡ್ಬೇಕಾಗಿರೋ ಮನೇಲಿ ಪಾರ್ಟಿಗೆ ಅಂತ ಜನಗಳನ್ನ ಇನ್ವೈಟ್ ಮಾಡಿದ್ರೆ ಅವ್ರು ಏನ್ ಅನ್ಕೋತಾರೆ ಹೇಳು ಅನ್ಪೂರ್ಣ? ಅಯ್ಯೋ ದೇವ್ರೆ, ಬಾಯಿಗೆ ಬಂದಾಗ ಮಾತಾಡ್ಕೋತಾರೆ ಅನ್ಪೂರ್ಣ. ಅತ್ತೆ, ನೀವಾಗ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಮ್ಮ ಹೇಳಿದ್ದು ಜಸ್ಟ್ ಪಾರ್ಟಿಗೆ ಇನ್ವೈಟ್ ಮಾಡೋಣ ಅಂತ ಅಷ್ಟೇ. ಅವ್ರು ಏನು ಹೇಳ್ಬೇಕು ಅಂತ ಇದ್ದಾರೆ ಅಂತ ಪೂರ್ತಿ ಕೇಳಿ. ಅಯ್ಯೋ ರಾಮ, ಇದ್ರಲ್ಲಿ ಕೇಳೋದ್ ಏನಿದೆ ಚಂದ್ರು? ಹಿರಿ ಮೊಮ್ಮಗಳು ಸತ್ತು ಹೋಗಿದ್ದಾಳೆ. ಈಗ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಅನಿಕಾ ಬಗ್ಗೆ ತಾನೇ. ಈ ಆಸ್ತಿ ಎಲ್ಲ ಸೇರ್ಬೇಕಾಗಿರೋದು ನಮ್ಮ ಅನಿಕನಿಗೆ ತಾನೇ. ನಾವು ಇವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಸತ್ತೋಳ ಬಗ್ಗೆ ಕಾಳಜಿ ಯಾಕೆ ಅಂತ. ಕಾಮಿನಿ, ನಾನಿಲ್ಲಿ ಯಾರ ಹತ್ರನೂ ಪಾರ್ಟಿ ಮಾಡೋಣ ಅಂತ ಪರ್ಮಿಷನ್ ಕೇಳ್ತಾ ಇಲ್ಲ. ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಅತ್ತೆ, ಹೇಗಿದ್ರು ಹುಟ್ಟಿದಬ್ಬದೊಳಗೆ ಮೊಮ್ಮಗಳು ಬರಲಿಲ್ಲ ಅಂದ್ರೆ ಆಸ್ತಿ ಎಲ್ಲ ಅನಿಕಾಗೆ ಅನ್ನೋದೇ ಅಲ್ವಾ ಮಾತು. ಅಲ್ಲಿವರೆಗೂ ಎಲ್ಲ ಹಕ್ಕು ಮತ್ತೆ ಅಧಿಕಾರ ಇರೋದು ಅಮ್ಮಂಗೆ ಅಲ್ವಾ. ಅವರಿಗೆ ಮೊಮ್ಮಗಳು ಹುಟ್ಟಿದಬ್ಬ ಆಚರಿಸ್ಬೇಕು ಅಂತ ಇದ್ರೆ ಆಚರಿಸ್ಲಿ ಬಿಡಿ. ಇರೋದಿನ್ನೊಂದೇ ದಿನ ಅಲ್ವಾ, ವೆಯ್ಟ್ ಮಾಡೋಣ. ಏನಂತೀಯ ಅನಿಕಾ? ರಿಷಿ, ಊಟ ಮಾಡ್ಬಪ್ಪ. ಇಲ್ಲಪ್ಪ, ನಂಗೆ ಯಾಕೋ ಹಸಿವಿಲ್ಲ, ನೀವು ಮಾಡಿ. ರಿಷಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬಾಯಲ್ಲಿ. ನೀವೀಗಾಗಲೇ ಮಾತಾಡಿರೋ ವಿಷಯನೇ ಈಗಲೂ ಮಾತಾಡೋದಾದ್ರೆ ಸಾರಿ ಮಾ, ಬೇಜಾರು ಮಾಡ್ಕೊಬೇಡಿ. ನನಗದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ರಿಷಿ, ಅದ್ರ ಬಗ್ಗೆ ಅಲ್ಲ, ಅಮ್ಮ ಮಾತಾಡಬೇಕು ಅಂತಿರೋದು ಅನ್ಪೂರ್ಣಮ್ಮ ಅವ್ರ ಮನೆ ವಿಷಯ. ಬಾಯಲ್ಲಿ. ಏನು? ನೀವೇ ಹೇಳಿ ರಮೇಶ್, ಅವನಿಗೆ ನನ್ನ ಜೊತೆ ಮಾತಾಡೋಕ್ಕೂ ಮೂಡಿಲ್ವಂತಲ್ಲ? ಅಮ್ಮ, ನಾನು ಹಾಗೆ ಹೇಳಿಲ್ಲ. ರಿಷಿ, ಅನ್ಪೂರ್ಣಮ್ಮ ಅವರು ಅವ್ರ ಮೊಮ್ಮಗಳ ಹುಟ್ಟಿದಬ್ಬನ ಆಚರಿಸ್ತಾರಂತೆ. ಅದಕ್ಕೆ ನಮ್ಮೆಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಅವ್ರು ಕರೆದಿದ್ದಾರೆ ಅಂದಮೇಲೆ ನಾವೆಲ್ಲರೂ ಹೋಗಲೇಬೇಕು. ಇದನ್ನು ನೀನು ಹೇಳೋದಕ್ಕೇ ಅಮ್ಮ ಕರೆದಿದ್ದು. ಸರಿ, ನಾನು ಬರ್ತೀನಿ. ಆ ಹಳ್ಳಿ ಹುಡುಗಿಗೋಸ್ಕರ ಹೆತ್ತ ತಾಯಿ ಹತ್ರನೇ ಮಾತಾಡದೆ ಹೋಗ್ತಿದ್ದಾನೆ. ನನ್ನ ನೋವು ಯಾಕೆ ಅರ್ಥ ಆಗ್ತಿಲ್ಲ ಇವನಿಗೆ? ಹ್ಯಾಪಿ ಬರ್ತ್ಡೇ ಬಿಡು ನಿಂಗೆ. ಅಯ್ಯೋ ನನ್ನ ಬಂಗಾರ, ಅದ್ಯಾಕೆ ಈ ಟರ್ ಮುನ್ಸ್ಕೊಂಡಿದ್ಯಾ? ಹುಟ್ಟು ಹಬ್ಬದ ಶುಭಾಶಯಗಳು.
ಯಾಕೆ ಕಮ್ಲಿ ಈಟೊಂದು ಬೇಸರ? ಯಾರೇನಂದ್ರು? ಯಾರು ಏನು ಅಂದಿಲ್ಲ ಅಂತಾನೆ ಬ್ಯಾಸ್ರ. ನಾನೇನು ಕೇಳಬೇಡ ಕಣವಿ. ಅಯ್ಯಯ್ಯೋ, ಹಿಂಗಂದ್ರೆ ಹೆಂಗೆ? ಏನಾಯ್ತು ಕಮ್ಲಿ? ಪ್ರತಿ ವರ್ಷ ಹುಟ್ಟೋ ಹಬ್ಬಕ್ಕೆ ಅವ್ವ ಹೆಂಗಾನ ಮಾಡಿ ಎಲ್ರಿಗೂ ಸಿಹಿ ತಿಂಡಿ ಹಂಚವಳು. ನಂಗೆ ಶುಭಾಶಯ ಕೋರಿ ಆಶೀರ್ವಾದ ಮಾಡೋಳು. ಅಜ್ಜಯನ್ನು ಸ್ಯಾನೆ ಖುಷಿ ಪಡೋನು. ಒಂದ್ ವೇಳೆ ನಾನು ಊರ್ನಾಗಿಲ್ಲ ಅಂದ್ರೆ ಫೋನಾನ ಮಾಡೋರು. ಆದ್ರೆ ಈ ವರ್ಷ ಅಯ್ಯೋ ಆಟೇನಾ? ಹೋಗ್ ನಿಂಗೆ ನನ್ನ ತವ ಮಾತಾಡ್ಬೇಡ. ಅಯ್ಯೋ ಅಯ್ಯೋ ನನ್ನ ಮುದ್ದು ಕಮ್ಲಿ. ಅಲ್ಲ ಅವರೆಲ್ಲ ವಿಸ್ ಮಾಡಿಲ್ಲ ಅಂದ್ರೆ ಏನಂತೆ? ನಾನು ಹೇಳ್ತೀವಲ್ಲ ಯಾಪಿ ನಿಂಗೆ ತಮಾಷೆ ಮಾಡಬೇಡ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ಮಿಸ್ ಮಾಡೋದು ನಂಗೆ ಮಾಮೂಲಿನೇಯ. ನಿಂಗೆ ಅವ್ವ ಜೈನ್ ಬಿಟ್ರೆ ರಿಷಿ ಸರಯ್ಯ ನಂಗೆ ವಿಸ್ ಮಾಡಬೇಕು. ಅಯ್ಯೋ ಇದ್ಯಾವ ಲೆಕ್ಕ? ನಾವು ಕಷ್ಟದಾಗಿದ್ದಾಗಲೆಲ್ಲ ನಮಗೆ ಸಹಾಯ ಮಾಡಿದ್ದು ರಿಷಿ ಸರಯ್ಯ. ಅದಕ್ಕೆ ಅವರೇ ವಿಸ್ ಮಾಡಬೇಕು. ಅರ್ಥ ಆಯ್ತು, ಅರ್ಥ ಆಯ್ತು. ಏನರ್ಥ ಆಯ್ತು? ಏನಿಲ್ಲ ಕಮ್ಲಿ. ಅಲ್ಲ ಇವತ್ತೇನು ಹುಟ್ಟಿದಬ್ಬ ಅಂತ ಪಾಪ ರಿಷಿ ಸರ್ಗೆ ಗೊತ್ತಿದ್ಯೋ ಇಲ್ವೋ? ಹಾ, ಏನಿಲ್ಲ ಕಮ್ಲಿ. ರಿಷಿ ಸರ್ಗೆ ಈ ವಿಷಯನ ನಾನೇ ತಲುಪಿಸ್ಬೇಕು. ಇಷ್ಟೊತ್ತಲ್ಲಿ ಅನ್ನಪೂರ್ಣಮ್ಮ ಅಜ್ಜಿ ಮನೆಯಿಂದ ಫೋನ್ ಬರ್ತಿದೆ ಅಂದರೆ ಕಮಲಿ ಅವರೇ ಆಗಿರಬೇಕು. ಹಲೋ ಹಲೋ ಕಮಲಿ ಅವರೇ, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಎಲ್ಲ ಓಕೆ ತಾನೆ? ಹಲೋ. ಅಯ್ಯೋ ಸಾರ್, ಒಂದೇ ಸಮನೆ ನೀವೇ ಮಾತಾಡ್ತಾ ಇದ್ರೆ ನಾನು ಹೆಂಗ್ ಉತ್ತರ ಕೊಡ್ಲಿ? ನಾನು ಕಮ್ಲಿ ಅಲ್ಲ, ನಿಂಗಿ. ಹಲೋ ನಿಂಗಿ, ಕಮಲಿಗೆ ಏನಾಯ್ತು? ಅಯ್ಯೋ ಸಾರ್, ಗಾಬರಿ ಆಗ್ಬೇಡಿ, ಕಮ್ಲಿಗೇನೂ ಆಗಿಲ್ಲ. ಆದ್ರೆ ಇವತ್ತು ನಮ್ ಕಮ್ಲಿ ಹುಟ್ಟಿದಬ್ಬ. ಏನ್ ಸಾರ್, ನೀವು ಅವಳಿಗೆ ವಿಸ್ ಮಾಡ್ದೆ ಆರಾಮಾಗಿ ಮಲಿಕಂಡ್ ಗೊರ್ಕೆ ಹೊಡಿತಾ ಇದ್ದೀರಾ? ಓ ಮೈ ಗಾಡ್, ಹೆವೆನ್ ಲಿಸನ್, ಹೌ ಕುಡ್ ಐ ಮಿಸ್ ದಿಸ್? ಇಡಿಯಟ್ ರಿಷಿ, ಹೌ ಕುಡ್ ಯು ನಾಟ್ ನೋ ದಿಸ್? ನಿಂಗಿ, ಐ ಸ್ಟ್ರಾಂಗ್ಲಿ ಅಪಾಲಜೈಸ್, ಮೈ ಬ್ಯಾಡ್. ಅಯ್ಯೋ ಸಾರ್ ನಿಲ್ಸಿ, ಈಗ ಕೂಗಾಡೋದ್ ಬಿಟ್ಟು ಬಿರ್ನೆ ವಿಸ್ ಮಾಡಿ. ಏ ನಿಂಗಿ,